ಎಲ್ರಿಗೂ ನಮಸ್ಕಾರ. ಇವತ್ತಿನ ಬ್ಲಾಗ್ಗೆ ಸುಸ್ವಾಗತ. ಟಾಪ್ 1 ಸ್ಪೋರ್ಟ್ಸ್ ಅಪ್ಡೇಟ್ಸ್ಗೆ ಸುಸ್ವಾಗತ. ಸ್ಮೃತಿ ಮಂದಣ್ಣದ ಅಭಿಷೇಕ್ ಶರ್ಮಾಗೆ ಹೋಲಿಸಿದ ICC ಪ್ರದರ್ಶಿಸಿದೆ ಅಂತಲೇ ಹೇಳ್ಬೋದು. ಯಾವಾಗಪ್ಪ ಅಂದರೆ ಸೆಪ್ಟೆಂಬರ್ 2025 ICC ತಿಂಗಳ ಆಟಗಾರರ ಪ್ರಶಸ್ತಿ ಭಾರತದ ಅಭಿಷೇಕ್ ಶರ್ಮಾ ಮತ್ತು ಸ್ಮೃತಿ ಮಂದಣ್ಣ ಪಾಲಾಗಿದ್ದಾರೆ. ಅಭಿಷೇಕ್ ಏಷ್ಯಾಕಪ್ನಲ್ಲಿ 314 ರನ್ ಗಳಿಸಿ 10ನೇ ಭಾರತೀಯ ವಿಜೇತರಾದರು. ಸ್ಮೃತಿ ಆಸ್ಟ್ರೇಲಿಯಾ ವಿರುದ್ಧ 308 ರನ್ ವೇಗದ ಶತಕ ಬಾರಿಸಿ ಮಹಿಳಾ ಪ್ರಶಸ್ತಿ ಗೆದ್ದರು. ಇಬ್ಬರು ಅದ್ಭುತ ಪ್ರದರ್ಶನದಿಂದ ಭಾರತಕ್ಕೆ ಮತ್ತೊಮ್ಮೆ ಹೆಮ್ಮೆ ಆಗುತ್ತಿದೆ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ನಿಮಗೆ ಏನನ್ನಿಸ್ತು ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ನಾನು ತಿಳಿಸ್ಕೊಡ್ತೀನಿ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯ ಸೆಪ್ಟೆಂಬರ್ 2025 ತಿಂಗಳ ಕ್ರಿಕೆಟರ್ ಪ್ರಶಸ್ತಿಯನ್ನು ಪ್ರಕಟಿಸಿದೆ. ಮೊದಲಿಗೆ ಪುರುಷರ ವಿಭಾಗದಲ್ಲಿ ಬಗ್ಗೆ ಹೇಳುವುದಾದರೆ, ಈ ರೇಸ್ನಲ್ಲಿ ಇಬ್ಬರು ಭಾರತೀಯ ಕ್ರಿಕೆಟಿಗರು ಹಾಗೂ ಒಬ್ಬ ಜಿ ಬಾಂಬೆ ಕ್ರಿಕೆಟ್ಗೆ ಇದ್ದರು. ಅಂತಿಮವಾಗಿ ಭಾರತ T20 ತಂಡದ ಆರಂಭಿಕ ಆಟಗಾರ ಅಭಿಷೇಕ್ ಶರ್ಮಾಗೆ ಸೆಪ್ಟೆಂಬರ್ ತಿಂಗಳ ಆಟಗಾರರ ಪ್ರಶಸ್ತಿ ಲಭಿಸಿದೆ. ನಮ್ಮ ಅಭಿಷೇಕ್ ಶರ್ಮಾಗೆ ಸೆಪ್ಟೆಂಬರ್ ಆಟದಲ್ಲಿ ಪ್ರಶಸ್ತಿ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಮೇಲೆ ಹೇಳಿದಂತೆ ಈ ಪ್ರಶಸ್ತಿ ರೇಸ್ನಲ್ಲಿ ಭಾರತ ಸ್ಫೋಟಕ ಆರಂಭಿಕ ಆಟಗಾರ ಅಭಿಷೇಕ್ ಶರ್ಮಾ, ಸ್ಟಾರ್ ಸ್ಪಿನ್ನರ್ ಕುಲ್ದೀಪ್ ಯಾದವ್ ಮತ್ತು ಜಿಂಬಾಬ್ವೆ ಬ್ಯಾಟ್ಸ್ಮನ್ ಬ್ರೈಯನ್ ಬೆನ್ನೆಟ್ ಇದ್ದರು. ಅಭಿಷೇಕ್ ಶರ್ಮಾ ಈ ಇಬ್ಬರು ಆಟಗಾರರನ್ನು ಸೋಲಿಸಿ ಮೊದಲ ಬಾರಿಗೆ ICC ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದ್ದಾರೆ. ಅಲ್ಲದೆ ICC ತಿಂಗಳ ಕ್ರಿಕೆಟ್ಗೆ ಪ್ರಶಸ್ತಿ ಗೆದ್ದ 10ನೇ ಭಾರತೀಯ ಎನಿಸಿಕೊಂಡಿದ್ದಾರೆ ಅಂತೆ. 3ನೇ ಅಪ್ಡೇಟ್ ಬಂದಿದೆ. 4ನೇ ಅಪ್ಡೇಟು, ಸೆಪ್ಟೆಂಬರ್ ತಿಂಗಳಲ್ಲಿ ಅದ್ಭುತ ಪ್ರದರ್ಶನ ನೀಡಿದ್ದ ಅಭಿಷೇಕ್ ಶರ್ಮಾ ಟೀಮ್ ಇಂಡಿಯಾದ ಅಭಿಷೇಕ್ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಆಡಿದ 7 T20 ಪಂದ್ಯಗಳಲ್ಲಿ 3 ಶತಕಗಳನ್ನು ಒಳಗೊಂಡಿದ್ದರೆ ಒಟ್ಟು 314 ರನ್ ಬಾರಿಸಿದ್ದರು. ಹೀಗಾಗಿ ಅವರಿಗೆ ಟೂರ್ನಿಮೆಂಟ್ನ ಆಟಗಾರರ ಪ್ರಶಸ್ತಿಯೊಂದು ಲಭಿಸಿತ್ತು. ಪ್ರಸ್ತುತ ಅಭಿಷೇಕ್ ವಿಶ್ವ ನಂಬರ್ 1 T20 ಬ್ಯಾಟ್ಸ್ಮನ್ ಅಂದುಕೊಂಡಿದ್ದಾರೆ. 4ನೇ ಅಪ್ಡೇಟ್, ಪ್ರಶಸ್ತಿ ಗೆದ್ದ ಬಳಿಕ ಶತಕ ಸಂಚಿಸಿಕೊಂಡಿರುವ ಅಭಿಷೇಕ್ ಶರ್ಮಾ ICC ಪ್ರಶಸ್ತಿ ಗೆದ್ದಿರುವುದು ತುಂಬಾನೇ ಖುಷಿ ತಂದುಕೊಟ್ಟಿದೆ ಅಂತೆ. ಸಹಾಯ ಮಾಡಿದ್ದಕ್ಕೆ ಅದನ್ನು ಸ್ವೀಕರಿಸಲು ಸಂತೋಷವಾಗಿದ್ದಾರೆ ನಮ್ಮ ಅಭಿಷೇಕ್ ಶರ್ಮಾ. ತುಂಬಾನೇ ಸಖತ್ತಾಗಿ ಸಂತೋಷ ಪಟ್ಟಿದ್ದಾರೆ ಅಂತೆ. ಗುರು ನೀಡಿದ್ದ ಬೆಂಬಲಕ್ಕಾಗಿ ನಾನು ಧನ್ಯವಾದವನ್ನು ತಿಳಿಸುತ್ತೇನೆ. ಈ ಪ್ರಶಸ್ತಿಗೆ ತನ್ನನ್ನು ಆಯ್ಕೆ ಮಾಡಿದ ಸಮಿತಿಗೂ ನನ್ನ ತೇಜಸ್ಸಾಗಿದ್ದೇನೆ ಎಂದಿದ್ದಾರೆ ನಮ್ಮ ಅಭಿಷೇಕ್ ಶರ್ಮಾ. ಅಭಿಷೇಕ್ ಪಾತ್ರವಲ್ಲದೆ ಭಾರತ ಮಹಿಳಾ ತಂಡದ ಸ್ಫೋಟಕ ಆಟಗಾರ್ತಿ ಸ್ಮೃತಿ ಮಂದಣ್ಣನೂ ಆಯ್ಕೆಯಾಗಿದ್ದಾರೆ. ಅದರಲ್ಲಿ ಆಸ್ಟ್ರೇಲಿಯಾದ ವಿರುದ್ಧ ತವರು ಏಕದಿನ ಸರಣಿಯನ್ನು ಮುಂದಾದ ಅದ್ಭುತ ಪ್ರದರ್ಶನ ನೀಡಿರುವ ಸೆಪ್ಟೆಂಬರ್ನಲ್ಲಿ ಆಡಿದ 4 ಏಕದಿನ ಪಂದ್ಯಗಳಲ್ಲಿ ಮುಂದಿನ 308 ರನ್ ಗಳಿಸಿದ್ದರು ನಮ್ಮ ಸ್ಮೃತಿ ಮಂದಣ್ಣ. ಆಸ್ಟ್ರೇಲಿಯಾ ವಿರುದ್ಧ 3ನೇ ಪಂದ್ಯಗಳ ಸರಣಿಯಲ್ಲಿ ಸ್ಮೃತಿ ಮಂದಣ್ಣ ಕ್ರಮವಾಗಿ 58, 117 ಮತ್ತು 125 ರನ್ ಗಳಿಸಿದ್ದರು. 3ನೇ ಏಕದಿನ ಪಂದ್ಯದಲ್ಲಿ ಕೇವಲ 50 ಎಸೆತಗಳಲ್ಲಿ ಶತಕ ಬಾರಿಸಿದ್ದರು. ಸ್ಮೃತಿ ಅತಿ ವೇಗದ ಶತಕ ಸಿಡಿಸಿದ್ದ ಭಾರತೀಯ ಬ್ಯಾಟ್ಸ್ಮನ್ ಎಂದು ದಾಖಲೆಯನ್ನು ಸೃಷ್ಟಿಸಿದ್ದರು. ಆದಾಗ್ಯೂ ಆ ಸರಣಿಯ ಗೆಲ್ಲಲು ಭಾರತಕ್ಕೆ ಸಾಧ್ಯವಾಗಲಿಲ್ಲ ಅಂತ ಕೊಟ್ಟಿದ್ದಾರೆ. ಇದಿಷ್ಟು ನಮ್ಮ ICC ಪ್ಲೇಯರ್ಸ್ ಆಫ್ ದಿ ಮಂತ್ ಅಂತಲೇ ಹೇಳ್ಬೋದು. ಸ್ಮೃತಿ ಮಂದಣ್ಣ, ಅಭಿಷೇಕ್ ಶರ್ಮಾ ಹೋಲಿಸಿದ ICC ಪ್ರಶಸ್ತಿ ಅಂತ
ಹೇಳಿ ಬಂದಿದೆ. ಇದೇ ರೀತಿ ಸ್ಪೋರ್ಟ್ಸ್ ನ್ಯೂಸ್ ಬೇಕು ಅಂದರೆ ಇವಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಲ್ಲ ರೀತಿಯ ಸ್ಪೋರ್ಟ್ಸ್ ಅಪ್ಡೇಟ್ಸ್ ನಾನು ನಿಮಗೆ ಕೊಡ್ತೀನಿ. ಆದಷ್ಟು ಲೈಫ್ ಸ್ಟೈಲ್ ಬ್ಲಾಗ್ಸು ಬರ್ತಾ ಇರುತ್ತೆ, ಫಾಲೋ ಮಾಡಿ.